ಲೋಪದ್ದು ಒಂದು ವಾರ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಕ್ಕೆ 10,000 ರೂಪಾಯಿ ಸಂಪಾದನೆ ಆಗೋಯ್ತಲ್ಲ. ವರ್ಷ ಇಡೀ ಎಲೆಕ್ಷನ್ ಇದ್ರೆ ನಮಗೆ ಬೇರೆ ಕೆಲಸ ಮಾಡೋ ಅವಶ್ಯಕತೆನೇ ಇರಲ್ಲ ಕಣ. ಒಂದ್ ಕೆಲಸ ಮಾಡೋಣ, ಈ ದುಡ್ಡನ್ನ ಬ್ಯಾಂಕ್ ಕಟ್ಕೋಣ, ದಿನ 200 ರೂಪಾಯಿ ಡ್ರಾ ಮಾಡೋಣ, ಮಸಾಲೆ ದೋಸೆ ತಿಂದು ಮಜ್ಜಾ ಮಾಡೋಣ. ಬಿಟ್ಲಾ ಅಲ್ಲಿ ನೋಡೋ ಯಾರೋ ಲೇಡಿ ಇನ್ಸ್ಪೆಕ್ಟರ್ ನಮ್ ಕಡೆ ನೋಡ್ತಿಯಾಳೆ. ಲೋಪದ್ದು ಲಕ್ಷಣವಾಗಿದ್ದಾಳೆ, ದಪ್ಪಕ್ಕೆ ಗುಂಡಿಗಿದ್ದಾಳೆ, ನಿನಗೆ ಸರಿಯಾಗಿ ಮ್ಯಾಚ್ ಆಗ್ತಾಳೆ ಕಣ. ಅವಳಿಗೆ ಮದುವೆ ಆಗಿಲ್ಲ ಅಂತೇನೋ. ಲೋಪದ್ದು ಪೊಲೀಸ್ ಕೆಲಸದಲ್ಲಿ ಇರೋರ್ಗೆ ಎಷ್ಟು ಬೇಗ ಮದುವೆ ಆಗಲ್ಲ ಕಣೋ. ಪೊಲೀಸರು ಸವಸ ಬೇಡಪ್ಪ, ಆಮೇಲೆ ಕಳ್ಳ ಸಿಗ್ಲಿಲ್ಲ ಅಂತ ನನಗೆ ಇಟ್ಕೊಂಡು ರುಬ್ಬಿಟ್ರೆ. ರುಬ್ಬಿದ್ರೆ ರುಬ್ಲಿ ಬಿಡು, ಜೀವನ ಪೂರ್ತಿ ಕೆಲಸ ಮಾಡೋ ಅವಶ್ಯಕತೆನೇ ಇರಲ್ಲ. ಹೌದಲ್ವಾ? ಬಿಟ್ಲ ನೋಡೋ ಈ ಕಡೆ ನೋಡ್ಕೊಂಡು ಮುಗುಳ್ ನಗ್ತಿದ್ದಾಳಲ್ಲ. ನೀನೆ ನನ್ ಮುಖ ನೋಡ್ತಿದ್ಯಾ, ನೀನು ಮುಗುಳ್ ನಗು. ಬೇಡ ಅನ್ನಿಸ್ತಾ ಇದೆ ಕಣ. ಈಗ ಮುಗುಳ್ ನಗುತ್ತೋ ಇಲ್ವೋ? ಲೋಪದ್ದು ಕರಿತೀರ ಹೋಗು, ನನಗೊಬ್ಬನಿಗೆ ಹೋಗಕ್ ಭಯ ಆಗ್ತಿದೆ, ಜೊತೆಗೆ ನೀನು ಬಾ. ಈ ಸುಡು ಬಿಸಿಲಲ್ಲಿ ಏನ್ರಿ ಕೆಲ್ಸ? ನೀವ್ ಹೇಳಿದ್ಮೇಲೆ ಗೊತ್ತಾಗಿದ್ದು ಬಿಸಿಲು ಸುಡ್ತಾ ಇದೆ ಅಂತ. ಮೊನ್ನೆ 3 ಸ್ವಾಮಿಗಳು ಸುಟ್ಟೋದ್ರು. ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ನೋಡಿದ್ರೆ ಏನ್ಕೋ ಸ್ಕೆಚ್ ಹಾಕೋ ಆಗಿದೆ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್, ನಾವು ಬ್ಯಾಂಕ್ ಹೋಗ್ತಾ ಇದೀವಿ. ಏನ್ ದರೋಡೆ ಮಾಡ್ಲಿಕ್ಕ? ಅಲ್ಲ ಮೇಡಮ್, ಡೆಪಾಸಿಟ್ ಮಾಡಕ್ಕೆ. ದಾರಿಲಿ ಹೋಗೋರ್ ಬರೋರ್ನ ಸುಲ್ಗೆ ಮಾಡೋ ಆಗಿದ್ದೀರಾ? ನಾವು ಸುಲಿಗೆ ಮಾಡೋದಿಕ್ ಅಲ್ಲ ಮೇಡಮ್, ನಿಮ್ಮ ಸ್ಮೈಲ್ ನೋಡಿ. ನಿಜ ಹೇಳ್ರಿ, ಇಲ್ಲ ಅಂದ್ರೆ ಬೋಟಿ ತೆಗೆದು ಬಿಡ್ತೀನಿ. ನಿಜವಾಗ್ಲೂ ನಾವ್ ಅಂತವ್ರು ಅಲ್ಲ ಮೇಡಮ್. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನಾನು ಗಂಡುಗಳು ಎಂಬುದು ಏಕೈಕ ಮನೆಯ ಐ ಎಂ ವಿಠಲ್ ಮೂರ್ತಿ MA. ಸ್ಮೈಲ್ ಮಾಡಿದ್ರಲ್ಲ, ಅದಕ್ಕೆ ನಾವು ಸ್ಮೈಲ್ ಕೊಟ್ಕೊಂಡ್ ಬಂದ್ವಿ ಅಷ್ಟೇ. ನಿಮ್ ಜೋಬಲ್ಲಿ ಚಾಕು ಚೂರಿ ಚೈನು ಏನೇನಿದೆ ಹೊರಗ್ ತೆಗೀರಿ. ಇದೇನು ಅವನ ಹತ್ರ 10,000, ನಿನ್ನ ಹತ್ರ 200. ಯಾಕೆ ಮೇಡಮ್? ನಮ್ ಪಾಡಿಗೆ ನಾವು ಹೋಗ್ತಾ ಇದ್ವಿ, ನಿಮ್ ಪಾಡಿಗೆ ನೀವು ನಮ್ಮನ್ನ ಕರೆದ್ಬಿಟ್ಟು ಏನೇನೋ ಪ್ರಶ್ನೆ ಕೇಳ್ತಿದಾರಲ್ಲ, ಯಾಕೆ? ಬೆಂಕಿ ಇಲ್ದೆ ಹೊಗೆ ಆಡಲ್ಲ. ಐಸ್ ಕ್ಯಾಂಡಿ ಡಬ್ಬದಿಂದ ಕ್ಯಾಂಡಿ ತೆಗೆದ ತಕ್ಷಣ ಹೊಗೆ ಆಡುತ್ತೆ. ಈ ರಸ್ತೆಯಲ್ಲಿ 3 ದಿನದಿಂದ ಯಾರೋ 2 ಹುಡುಗರು ಜನರನ್ನ ದರೋಡೆ ಮಾಡ್ತಾ ಇದ್ದಾರೆ ಅಂತ ನನಗೆ ಕಂಪ್ಲೇಂಟ್ ಬಂದಿತ್ತು. ನಾನು ಒಂಚಾಕಿ ಕಾಯ್ತಾ ಇದ್ದೆ, ಕಡೆಗೂ ಸಿಕ್ಬಿದ್ರು. ಯಾರು? ನೀವೇ. ತಗೋ ನಿನ್ 200 ರೂಪಾಯಿ. ಇದ್ರ ಮೇಲಿರೋ ಫಿಂಗರ್ ಪ್ರಿಂಟ್ ನ ಚೆಕ್ ಮಾಡಿ ಆಮೇಲೆ ಕೊಡ್ತೀನಿ. ಇನ್ ದುಡ್ಡಿಲ್ವಾ? ಇಲ್ಲ ಮೇಡಮ್. ಕ್ರೆಡಿಟ್ ಕಾರ್ಡು? ಅಯ್ಯೋ, ನಾವು ನಿರುದ್ಯೋಗಿಗಳು, ಯಾವ ಬ್ಯಾಂಕ್ ಅವ್ರು ತಾನೇ ನಮ್ಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ? ಕ್ರೆಡಿಟ್ ಕಾರ್ಡ್ ಇರಲಿ, ಪೋಸ್ಟ್ ಕಾರ್ಡ್ ಇಟ್ಕೊಳ್ಳಲ್ಲ ನಾವು. ಪಕ್ಕದ ರಸ್ತೆಯಲ್ಲಿ ಒಂದ್ ಮರ್ಡರ್ ಆಗಿ ಹೆಣ ಬಿದ್ದಿದೆ. 2 ಹುಡುಗರು ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಆ ಸತ್ತ ವ್ಯಕ್ತಿ ಜೋಬಿಂದ 10,000 ಕಳವಾಗಿದೆ. ಮೇಡಮ್, ಕಳವಾಗಿರೋ 10,000 ರೂಪಾಯಿಗೂ ನಾನು ಕೊಟ್ಟಿರೋ 10,000 ರೂಪಾಯಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮೇಡಮ್. ನೋಡಿ, ನಾನು ಈ ಕೇಸಲ್ಲಿ ನಿಮ್ಮನ್ನ ಫಿಟ್ ಮಾಡ್ಬೇಕು ಅಂತ ಇದ್ದೀನಿ. ಇಲ್ಲೋದ್ರೆ ಹೈಯರ್ ಆಫೀಸರ್ ಇಂದ ನನಗೆ ತೊಂದರೆ ಆಗುತ್ತೆ. ಮೇಡಮ್, ಏನ್ ಮೇಡಮ್ ಇದು ಅನ್ಯಾಯ? ನಮ್ಮ ಪಾಡಿಗೆ ನಾವಿದ್ವಿ, ನೀವು ನಮ್ಮನ್ನ ಕರೆದ್ಬಿಟ್ಟು ನಮ್ಮನ್ನ ಯಾವ್ದೋ ಕೊಲೆ ಕೇಸಲ್ಲಿ ಫಿಟ್ ಮಾಡ್ತಿದ್ರಲ್ಲ, ಇದು ಸರಿನಾ? ನಮ್ಮ ವಂಶದ ಬಗ್ಗೆ ನಿಮ್ಗೇನ ಗೊತ್ತಿಲ್ಲ ಮೇಡಮ್. ನಾವು ಪಾಳೆಗಾರ ವಂಶದವರು, ಯುದ್ಧ ಮಾಡ್ತಾ ಇದ್ದವರು. ನಮ್ಮ ಮನೇಲಿರೋ ಕತ್ತಿ ಗುರಾಣಿ ಎಲ್ಲ ಚಿನ್ನದ್ದೇ. ನಿಜನಾ? ನಂಬೋದಾ? ಮೇಡಮ್, ನಮ್ಮ ಮಾತು ಮೇಲೆ ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಬನ್ನಿ, ನಮ್ಮ ಮನೆ ಕರ್ಕೊಂಡು ಹೋಗ್ತೀವಿ. ನಡೀರಿ ನೋಡೋಣ. ಅಯ್ಯೋ, ಡ್ರೆಸ್ ನೋಡಿದ್ರೆ ಗೊತ್ತಾಗಲ್ವ, ನಮ್ಮ ಲೇಡಿ ಇನ್ಸ್ಪೆಕ್ಟರ್. ಇವ್ರು ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ? ನೀವೇನ್ ತಪ್ಪು ಮಾಡಿದ್ರಿ? ನಾವು ಯಾವ ತಪ್ಪು ಮಾಡಿಲ್ಲ, ಗಂಡುಗಳು ವಂಶದ ಮನೆ ನೋಡಕ್ಕೆ ಅಂತ ಬಂದಿದ್ದಾರೆ. ಮನೆ ಕಟ್ಟೋದಿಕ್ಕೆ ಬೇರೆ ಪ್ಲಾನ್ ಇದ್ರೆ ಸಾಕಾಗಲ್ಲ. ಈ ಹುಡುಗಿ ಯಾರು? ಹುಡುಗಿ ಅಲ್ಲ, ನನ್ನ ಹೆಂಡತಿ. ಎತ್ತರ ಬೆಳೆಯೋಕ್ ಮುಂಚೆ ಮದ್ವೆ ಆಗಿದ್ದೀರಾ ಅಂತ ಕಾಣುತ್ತೆ. ಅದು ಅರ್ಜೆಂಟಲ್ಲಿ ಮದುವೆ ಆಯ್ತು, ಬೆಳವಣಿಗೆ ನಿಂತೋಯ್ತು. ಹೋಗಿ ಕಾಫಿ ಮಾಡ್ಕೊಂಬರ ಕೇಳು. ಚಂಪು ಕಾಫಿ ಮಾಡ್ಕೊಂಬರ ಕೇಳಮ್ಮ. ಚಂಪ ಮಾರ್ಕೆಟ್ಗೆ ಹೋಗಿದ್ದಾಳಪ್ಪ. ಚಂಪು ಇಲ್ದಿದ್ರೆ ಏನಂತೆ, ನೀನೇ ಹೋಗಿ ಕಾಫಿನೋ ಟೀನೋ ಜ್ಯೂಸ್ ಏನೋ ಮಾಡ್ಕೊಂಬ ಹೋಗು. ಹೋಗಮ್ಮ. ನನ್ಗೆ ಅರ್ಜೆಂಟಾಗಿ 50,000 ರೂಪಾಯಿ ಬೇಕು. ಯಾಕೆ ಮೇಡಮ್? ಯಾಕೆ ಅಂದ್ರೆ ನಾನು ಮನೆ ಕಟ್ತಾ ಇದ್ದೀನಿ, ಅದಕ್ಕೆ. ನೀವು ಮನೆ ಕಟ್ಟೋದಕ್ಕೆ ನಾವ್ಯಾಕೆ ಮೇಡಮ್ ದುಡ್ಡು ಕೊಡ್ಬೇಕು? ಸರ್ಕಾರದವ್ರು ನಿಮಗೆ ಸಂಬಳ ಕೊಡೋದಿಲ್ವಾ? ಅದೆಲ್ಲ ನೀವ್ಯಾರ್ರಿ ಕೇಳೋದಕ್ಕೆ? ಇದು ನನ್ನ ವೃತ್ತಿ ಧರ್ಮ, ಇದನ್ನೆಲ್ಲ ಬಿಡೋಕ್ಕಾಗಲ್ಲ. ಆದ್ರೆ ನಮ್ಮ ಹತ್ರ ದುಡ್ಡಿಲ್ವಲ್ಲ. ಪಕ್ಕದ ರೋಡಲ್ಲಿ ಒಂದು ಕೊಲೆ ಆಗಿದೆ. 2 ಹುಡುಗರು ಆ ಕೊಲೆನ ಮಾಡಿದ್ದಾರೆ. ಆ ಕೊಲೆ ಆದ ವ್ಯಕ್ತಿ ಹತ್ರ 10,000 ರೂಪಾಯಿ ದುಡ್ಡು ದೋಚಿದ್ದಾರೆ. ಯಾಕೋ ನಿಮ್ಮಿಬ್ಬರ ಮೇಲೆ ಅನುಮಾನ ಬರ್ತಾ ಇದೆ. ನಮ್ಮನ್ನ ಅದು ಹೇಗೆ ಅನುಮಾನ ಪಡ್ತೀರಾ ಅಂತ? ಕಳುವಾಗಿರೋ ನೋಟಿನ ಮೇಲಿದ್ದ ನಂಬರು, ನೀವು ಕೊಟ್ಟಿರೋ ನೋಟಿನ ಮೇಲಿರೋ ನಂಬರು ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇದೆ. ಆ ನೋಟಿನ ಮೇಲೂ ಹೀಗೆ ಮಹಾತ್ಮ ಗಾಂಧಿ ಇತ್ತು, ಅಶೋಕ ಪಿಲ್ಲರ್ ಇತ್ತು, ಹಿಂದಿ ಅಕ್ಷರನೂ ಇತ್ತು. ಅಂದಮೇಲೆ ನೀವಿಬ್ರೇ ಯಾಕೆ ಕೊಲೆ ಮಾಡಿರಬಾರ್ದು? ನೋಡಿ, 50,000 ರೂಪಾಯಿ ತಂದು ಕೊಟ್ರೆ ಸದ್ಯಕ್ಕೆ ಬಚಾವ್ ಆಗ್ತೀರಾ. ಇಲ್ಲ ಅಂದ್ರೆ ಕೊಲೆ ಕೇಸಲ್ಲಿ ಫಿಟ್ ಮಾಡಿ ನಿಮ್ಮಿಬ್ಬರನ್ನು ರಿಮ್ಯಾಂಡ್ ಹತ್ಬಿಡ್ತೀನಿ. ದುಡ್ಡು ಆಮೇಲೆ.
30,000. 20,000 ಬಾಕಿ. ನಾನು ಕೇಳಿದೆಷ್ಟು? 50,000. ನೀವು ಕೊಟ್ಟಿರೋದೆಷ್ಟು? 30,000. ಉಳಿದಿದೆಷ್ಟು? 20,000. ಈ ವಿಷಯ ಎಲ್ಲಾದ್ರೂ ಹೇಳಿದ್ರೆ ಇಬ್ಬರನ್ನು ಕೊಲೆ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀನಿ. ಮೇಡಮ್ ದುಡ್ಡು ಕೊಟ್ಟಾಯ್ತಲ್ಲ ಮೇಡಮ್, ಈ ವಿಷಯ ಇಲ್ಲೇ ಮರಿಬಾರ್ದ. ಹೇಗ್ ಮರೆಯಕ್ಕಾಗತ್ತೆ? ಸಂಬಂಧ ಇವಾಗ ತಾನೇ ಶುರು ಆಗ್ತಾ ಇದೆ. ಜ್ಯೂಸ್ ತುಂಬಾ ಚೆನ್ನಾಗಿದೆ. ಹೆಂಡತಿನ ಚೆನ್ನಾಗಿ ನೋಡ್ಕೋ. ನೋಡಮ್ಮ, ನಿನ್ ಗಂಡ ನನ್ ಬಾಕಿ ಇದ್ದಾನೆ, ಬೇಗ ಕೊಡ್ಸ್ಬಿಡು. ಎಷ್ಟು ಬಾಕಿ ಇದೀರಪ್ಪ? ಹೇಳ್ತೀವಲ್ಲ ನಾನು ಹೇಳು. 20,000 ನಮ್ಮ. ಪೊಲೀಸ್ ಹತ್ರನೇ ಸಾಲ ತಗೊಂಡಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಅಯ್ಯೋ, ನಾನು ಯಾತಕ್ಕೆ ಸಾಲ ತಗೊಂಡಿ ಅಂತ ಹೇಳೋ ಹಾಗಿಲ್ಲ ಕಣಮ್ಮ. ಸರಿ, ನಾನು ಬರ್ತೀನಿ. ಪಕ್ಕದ ರಸ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕಾಗಿದೆ. ಸರ್, ಇಲ್ಲಿ ಪದ್ದು ವಿಟ್ಲ ಅಂತ ಇಬ್ರು ಸಿಕ್ಕಿದ್ದಾರೆ. ಮೋಸ್ಟ್ಲಿ ಇವರೇ ಕೊಲೆ ಮಾಡಿರ್ಬೋದು ಅನ್ಸುತ್ತೆ ಸರ್. ಸದ್ಯಕ್ಕೆ ಪೆಂಡಿಂಗ್ ಇಟ್ಟಿರ್ತೀನಿ, ಬೇರೆ ಕೊಲೆಗಾರನ ಹುಡುಕ್ತೀನಿ. ಯಾರು ಸಿಗ್ಲಿಲ್ಲ ಅಂದ್ರೆ ಇವರಿಬ್ಬರನ್ನೇ ಕೊಲೆ ಕೇಸಲ್ಲಿ ಫಿಟ್ ಮಾಡ್ಬಿಟ್ಟು ಮಸಾಲೆ ದೋಸೆಗೆ ಹಿಟ್ಟು ರುಬ್ದಂಗೆ ರುಬ್ಬಿಡ್ತೀನಿ. ಮೈಲ್ ಮಾಡ್ಬೇಕಾ? ಅದೇ ಯಾಕೆ ಹೀಗೆ ಆಡ್ತಾ ಇದ್ದೀರಾ? ನಿಮ್ಮ ಮೈ ಮೇಲೆ ಏನಾದ್ರೂ ದೇವ್ರು ಬಂದಿದ್ಯಾ ಅಥವಾ ದೆವ್ವ ಮೆಟ್ಕೊಂಡಿದ್ಯಾ? ಮನೆ ಕಳ್ಳನ್ನ ಮಾದೇವನ ಕೈಲೂ ಹಿಡಿಯಕ್ಕಾಗಲ್ಲ ಅಂತಾಳೆ. ಈಗಂತದ್ ಏನಾಯ್ತು? ನನ್ನ ಗಂಟನಿಂದ 30,000 ಕಾಣ್ತಾ ಇಲ್ಲ. ಹೌದಾ? ಏನೇ ತೊಳ್ಕೊಂಡಿರೋರು ನಾನು, ನನ್ನ ಸಂತ ನೀನು ಹ್ಯಾಕ್ ಗೊತ್ತಾಗಬೇಕು? ನನ್ನ ರೂಮ್ಗೆ ಬರೋಕ್ಕೆ ನಿಮ್ಮ ಮಾವನೇ ಹೆದರ್ತಾ ಇದ್ರು. ಅಂಥದ್ದಲ್ಲಿ ಯಾವ ಅಯೋಗ್ಯರು ಬಂದು ನನ್ನ ಗಂಟನಿಂದ 30,000 ರೂಪಾಯಿ ಕದ್ಕೊಂಡು ಹೋಗಿದ್ದಾರೆ. ಅವ್ರು ಇಂಥವ್ರು ಅಂತ ನನಗೆ ಗೊತ್ತಾಗಬೇಕು. ಅವರನ್ನ ಚಟ್ನಿ ಪುಡಿ, ಕಟ್ಟೆ ಪುಡಿ, ಇನ್ನು ಏನೇನು ಮಸಾಲೆ ಪುಡಿ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀವಿಬ್ರು ಯಾಕ್ರೋ ಹೀಗೆ ನಡುತ್ತಾ ಇದ್ದೀರಾ? ರಂಗತ್ತ ಇಷ್ಟೊಂದು ರುಚಿಗೆ ಯಾವತ್ತೂ ನೋಡಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಕದ್ದವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ನನಗೆ ಗೊತ್ತಿಲ್ಲಪ್ಪ. ನಿನಗೆ ಗೊತ್ತನಾ? ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನನಗೆ ಹೆಂಗೋ ಗೊತ್ತಿರುತ್ತೆ. ಹಾಕಿದ್ಮೇಲೆ ದುಡ್ಡು ಎಲ್ಲೋ ಇತ್ತು. ಹಲೋ, ಮಿಸ್ಟರ್ ಮೂರ್ತಿ ಎಮ್ಮೆ. ನಾನು ಇನ್ಸ್ಪೆಕ್ಟ್ರು ಸಂಧ್ಯಾ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ಅರ್ಜೆಂಟಾಗಿ ನಿಮ್ಮ ಹತ್ರ ಮಾತಾಡಬೇಕು, ಬರ್ತೀರಾ? ಮೇಡಮ್, ನಾವು ಮನಿಲ್ಲ, ನಾವು ಬೆಳಗಾಮಲ್ಲಿದ್ದೀವಿ. ಯಾಕೆ ನೋಡಿದೆ? ಮನೆಯಲ್ಲೇ ಇದ್ದೀರಾ? ಬೆಳಗಾಮಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳ್ತೀರೇನಪ್ಪ? ನಿಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಿಮ್ಮ ಮನೆ ಮುಂದೆ ಪೊಲೀಸವ್ರನ್ನ ಕಾವಲಿಟ್ಟಿದ್ದೀನಿ. ಸುಳ್ಳಿಗೆ ಹೇಳಿದ್ರೆ ಬಾಯಿಗೆ ಗೂಟ ಹೊಡೆದು ಬಿಡ್ತೀನಿ. ಬಾಯಿ ಮುಚ್ಕೊಂಡು ಮನೆ ಮುಂದೆ ಬರಬೇಕು. ಆಯ್ತು ಮೇಡಮ್. ಅದು ಪಕ್ಕದ ರಸ್ತೆ. ಸ್ಮೈಲಾ? ಸ್ಮೈಲು. ಏನು ಹೇಳಿ ಮೇಡಮ್? ಮನೇಲಿ ಇಟ್ಕೊಂಡು ಇಲ್ಲ ಅಂತ ಹೇಳಿದ್ರೆ ನೀವಿಬ್ರೇ ಕೊಲೆ ಮಾಡಿದ್ದೀರಾ ಅಂತ ನಾವು ಭಾವಿಸ್ಬೇಕಾಗತ್ತೆ. ಮೇಡಮ್, ಆ ಕೊಲೆಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮೇಡಮ್. ನಾನು ಹೊಸ ಮನೆ ಕಟ್ತಾ ಇದ್ದೀನಲ್ಲ, ಆ ಕಿಟಕಿ ಬಾಗಿಲ್ಗೆಲ್ಲ ಟೀ ಕುಡ್ಡೆ ಹಾಕ್ಸ್ಬೇಕು ಅಂತ ಇದ್ದೀನಿ. ಟೀ ಕುಡ್ ಬಹಳ ಒಳ್ಳೇದು ಮೇಡಮ್. ಈ ಕೆಲವು ಜನರು ಒಂಡೆ ಮರ, ಬೇವಿನ ಮರದಲ್ಲೆಲ್ಲ ಕಿಟಕಿ ಬಾಗಿಲು ಮಾಡಿಸ್ಬಿಡ್ತಾರೆ. ಇನ್ ಕೆಲವರು ಮಾವಿನ ಮರದಲ್ಲೆಲ್ಲ ಮಾಡಿಸ್ತಾರೆ ಮೇಡಮ್. ಅದು ಬೇಗ ಬೆಂಡ ಬಿಡುತ್ತೆ. ಬೆಂಡ್ ಆಗ್ಬಾರ್ದು ಅಲ್ಲ? ಯಾವ್ದೋ ಕಾರಣಕ್ಕೂ ಆಗ್ಬಾರ್ದು. ಹಾಗಾದ್ರೆ ಹೋಗಿ 1 ಲಕ್ಷ ದುಡ್ಡು ತಗೊಂಬನ್ನಿ. ನಿಮ್ಮ ಮನೆಗೆ ಕಿಟಕಿ ಬಾಗಿಲು ಮಾಡ್ಸೋದಕ್ಕೆ ನಾವ್ ಯಾಕೆ ಮೇಡಮ್ 1 ಲಕ್ಷ ರೂಪಾಯಿ ಕೊಡ್ಬೇಕು? ಪಕ್ಕದ ರೋಡಲ್ಲಿ ಮರ್ಡರ್ ಆಗಿ ಒಂದ್ ಹೆಣ ಬಿದ್ದಿತ್ತು. ಅದನ್ನ ಇನ್ನೂ ಪೋಸ್ಟ್ ಮಾರ್ಟಮ್ ಮಾಡದೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಹಾಗೆ ಇಟ್ಟಿದೀವಿ. ಡಾಕ್ಟ್ರು ಮನುಷ್ಯನ್ ಮುಟ್ಟಲ್ಲ, ಹೆಣ ಕುಯ್ಯಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಮೇಡಮ್, ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೇ ಸಾಲ ತಗೋಬೋದಲ್ಲ ಮೇಡಮ್? ನನಗೆ ಸಾಲ ಮಾಡಿ ಮನೆ ಕಟ್ಟೋದು ಇಷ್ಟ ಇಲ್ಲ ರೀ. ಕಂಡವ್ರ ಹತ್ರ ದುಡ್ಡು ಕಿತ್ತು ಮನೆ ಕಟ್ಟೋದು ಇಷ್ಟನಾ? ಹಾಗೆ ನಮ್ಮ ಮನೆ ನೋಡಿದ್ರೆ ಕಳ್ಳರಿಗೆ ಭಯ ಬರುತ್ತೆ. ಈಗಲೂ ಅಷ್ಟೇ, ನಮ್ಗೆ ನಿಮ್ ಮನೆ ನೋಡಿದ್ರೆ ಭಯ ಬರುತ್ತೆ. ನೋಡ್ರಿ, ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಹೋಗಿ ದುಡ್ಡು ತಗೊಂಬಂದ್ರೆ ಸರಿ. ಇಲ್ಲ ಅಂದ್ರೆ ಗಂಟೆಗಲೇಶ್ವರ, 1 ಲಕ್ಷ ರೂಪಾಯಿಗೆ ಬರೀ ಒಂದು ರೂಪಾಯಿ ಕಡಿಮೆ ಬರ್ತಾ ಇದೆ. ಹೆಂಗಾರ ಮಾಡ 1 ರೂಪಾಯಿ ಹೊಚ್ಬಿಟ್ಟೆ ಅಂದ್ರೆ 1 ಲಕ್ಷ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟದೆ. ತಗೊಳ್ಳಿ ಮೇಡಮ್. 1 ಲಕ್ಷ ರೂಪಾಯಿಗೆ ಒಂದೇ 1 ರೂಪಾಯಿ ಕಡಿಮೆ ಇದೆ. ಪರವಾಗಿಲ್ಲ, ಈಗ ಅಡ್ಜಸ್ಟ್ ಮಾಡ್ಕೋತೀನಿ. ಮುಂದಿನ ಸಲ ಬರ್ತೀನಲ್ಲ, ಅವಾಗ ಸೇರಿಸ್ಕೊಟ್ಬಿಡಿ. ಬರ್ತೀರಾ ನೀವು? ನಿಮ್ಮಿಬ್ಬರು ನೋಡಿದ್ರೆ
ಅಯ್ಯೋ ಪಾಪ ಅನ್ಸುತ್ತೆ. ಯಾರೋ ಮಾಡಿರೋ ಕೊಲೆನ ನಿಮ್ಮಿಬ್ಬರು ತಲೆ ಕಟ್ಟೋದಿಕ್ಕಾಗುತ್ತೆ? ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಒಂದ್ ವೇಳೆ ನೀವಿಬ್ರೆ ಕೊಲೆ ಮಾಡಿದ್ರೆ ನನ್ನ ಹತ್ರ ನಿಜ ಹೇಳ್ಬಿಡಿ, ನಾನು ನಿಮ್ಮನ್ನು ಕಾಪಾಡ್ತೀನಿ. ಏನು ತಪ್ಪು ಮಾಡ್ದಿರಾನೆ ಈ ತರ ತಗಲಾಕೊಂಡಿದೀವಿ. ಇನ್ನು ತಪ್ಪು ಮಾಡ್ಬಿಟ್ರೆ ಬದುಕೋದುಂಟೆ. ಹಾ ಎಣ ಏನಾದ್ರೂ ನಿಮ್ಮಿಬ್ಬರನ್ನ ಗುರ್ತಿಡ್ಬಿಟ್ರೆ? ಹೆಣ ನಮ್ಮನ್ನ ಯಾಕೆ ಮೇಡಮ್ ಗುರ್ತಿಡಿಯತ್ತೆ? ಅದನ್ನ ಮುಂದಿನ ಸಾರಿ ಬರ್ತೀನಲ್ಲ ಅವಾಗ ಹೇಳ್ತೀನಿ. ಒಂದು ನಿಮಿಷ ಕೆಲಸ ಮುಗಿಸೋಬರೋಷ್ಟ್ರಲ್ಲಿ ಹತ್ತತ್ರ 1 ಲಕ್ಷ ರೂಪಾಯಿ ಆಗಿಬಿಟ್ಟಿದೆ. ಚಂಪ ಚಮೇಲೆ ಲೇ ಚಂಪ ಚಮಿತ್ತು ನೋಡೋ 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 ನೋಡೋಣ 1 ಲಕ್ಷ ರೂಪಾಯಿಗೆ ಬರೀ 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 ಒಂದೇ 1 ರೂಪಾಯಿ ಕಡಿಮೆ ಆಯ್ತು ಕಣೆ. ಹೇಗಾದ್ರೂ ಮಾಡಿ ಆ 1 ರೂಪಾಯಿನ ಹೊಂದ್ಕೊಂಡು 1 ಲಕ್ಷ ಮಾಡ್ಕೊಂಡು ಇರೋಬ್ಬರ ದುಡ್ಡನ್ನೆಲ್ಲ ಬ್ಯಾಂಕಿಗೆ ಕಟ್ಟಬೇಕು ಅಂತ ಇದರಲ್ಲಿಟ್ಟು ಬಾತ್ರೂಮ್ಗೆ ಹೋಗಿದ್ರೆ ಬರೋವಷ್ಟರಲ್ಲಿ ಆ ದುಡ್ಡು ಕಾಣಿಸ್ತಾ ಇಲ್ಲ. ಯಾರು ತಗೊಂಡ್ರು ನನ್ಗೇನ್ ಗೊತ್ತು ಯಜಮಾನ್ರೆ, ದುಡ್ಡು ಎಲ್ಲಿಟ್ಟಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳಿ. ತಗೊಂಡು ಇದ್ರಲ್ಲೇ ತಲೆ ಬಿಡ್ತೀನಿ. ಇದರಲ್ಲೇ ಇಟ್ಟಿದ್ದೆ ಅಂತ ಸಾರಿ ಹೇಳ್ತಾ ಇದ್ದೀನಿ. ನೆನಪು ಮಾಡ್ಕೊಳ್ಳಿ ಅಂದ್ರೆ ಏನು ನೆನಪು ಮಾಡ್ಕೊಳ್ಳಿ? ಬ್ಯೂಟಿ ಪಾರ್ಲರ್ಗೆ ಅಂತ 3000 ಬೇಕಿತ್ತು. ಹಾಗಂತ ಇದ್ರಲ್ಲಿ ಇರೋಬ್ಬರ ದುಡ್ಡನ್ನೆಲ್ಲ ಎತ್ಕೊಂಡ್ಬಿಟ್ರೆ ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ಈಗ ತಾನೇ ಮಹಿಳಾ ಸಂಘ ಮೀಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ಜಾಯಿಂಟ್ ಅಕೌಂಟ್ ಅಲ್ಲಿ ಡ್ರಾ ಮಾಡ್ಕೋತೀವಿ. ಏನು ಯಜಮಾನ್ರೆ, 1 ರೂಪಾಯಿ ಹೊಂಚೋದಕ್ಕೆ 1 ಲಕ್ಷ ಕಳ್ಕೊಂಡು ಕೂತಿದ್ರಲ್ಲ, ನಿಮ್ಮಂತ ಬುದ್ಧಿವಂತರು ಈ ಮನೇಲೇ ಇಲ್ಲ. ಮನೆಗೆ ಹೊರಗಡೆಯಿಂದ ಯಾರು ಬಂದಿಲ್ಲ ಅಂದ್ಮೇಲೆ ಮನಿ ಹೇಗೆ ಕಳ್ತನ ಆಯ್ತು? ನನ್ನೇ ನಮ್ಮ ಕೇಳ್ತೀಯಾ? ನನಗೆ 30,000 ರೂಪಾಯಿ ಯಾವ ನಾಯಿ ನದಿಗಳ ಪಾಲಾಯ್ತೋ ಏನೋ. ಅಲ್ಲ, ಗಂಟಲ್ಲಿ ಇದ್ದದ್ದನ್ನೇ ಕಳ್ತನ ಮಾಡಿದ್ದಾಳೆ ಅಂದಮೇಲೆ ಅವಳಿಗೆ ಇನ್ನೆಂಥ ಗಂಟುಗಳಲ್ಲಿರ್ಬೇಕು. ಅವಳೇನಾದ್ರೂ ನನ್ನ ಕೈಗೆ ಸಿಗಬೇಕಂತೆ ಗಂಟಲ್ಲೇ ಕೊಡಲಾಕ್ಬಿಡ್ತೀನಿ. ಹಾಬಿದು 1 ಲಕ್ಷ ರೂಪಾಯಿ ಹೊಟ್ಟೋಯ್ತು. ಪದ್ದು ಬಿಟ್ಲಾ, ಈ ವಿಷಯ ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಏನು ಅಂತ ಸರಿಯಾಗಿ ಹೇಳಿದ್ರು ಪರವಾಗಿಲ್ಲ. 200 ರೂಪಾಯಿ ಮೇಲೆ ನಾವು ನೋಡೇ ಇಲ್ಲ. ಅವನೇ ನೋಡಿಲ್ಲ ಅಂದ್ಮೇಲೆ ನಾನು ಎಲ್ಲಿಂದ ನೋಡ್ಲಿ? ನಾನು ಯಾರು ನಾನು? ಈ ಮನೆ ಅಳಿಯ. ಕೇಳ್ಬೇಕಾದ್ರೆ ಕೇಳಿಲ್ಲ ಅಂತದ್ದು ನೀನೇನು ಕೇಳೋದು? ಹೋಗೆ ಸುಮ್ಮನೆ ಹೋಗೆ. ಹೋಗೆ. ಏನ್ ಕರ್ದಿದ್ ಹೇಳಿ ಮೇಡಮ್. ನೋಡಿ, ಕೊಲೆ ಮಾಡಿರೋದು ನೀವಿಬ್ರೆ ಅಂತ 2-3 ಸಾಕ್ಷಿ ಹೇಳ್ತಾ ಇದೆ. ದೇವ್ರಾಣೆಗೂ ನಾವು ಆ ಕೊಲೆ ಮಾಡಿಲ್ಲ ಮೇಡಮ್. ಮೇಡಮ್, ನೀವು ಕೇಳಿದಷ್ಟು ದುಡ್ಡು ಕೊಟ್ಟ ಮೇಲೂ ನಮ್ಮ ಮೇಲೆ ಈ ಥರ ಆಪಾದನೆ ಹೊರಿಸಿದ್ರಲ್ಲ, ಇದು ಸರಿನಾ? ನೋಡು, ನನ್ನ ಮನೆ ಪೇಂಟ್ ಹೊಡ್ಸೋದಿಕ್ಕೆ 2 ಲಕ್ಷ ರೂಪಾಯಿ ಬೇಕಾಗಿದೆ. ಅದನ್ನ ಕೊಟ್ಬಿಡಿ, ನಾನು ನಿಮ್ಮನ್ನ ಇನ್ನೇನು ಕೇಳಲ್ಲ. ಮೇಡಮ್, ಈಗಾಗಲೇ ಎಷ್ಟೊಂದು ದುಡ್ಡು ನಮ್ಮ ಹತ್ರ ಇಸ್ಕೊಟ್ಟಿದ್ದೀರಾ. ಇನ್ನೂ ದುಡ್ಡು ಕೊಡಿದ್ರೆ ನಾವು ಎಲ್ಲಿಂದ ತಂದ್ಕೊಡೋಣ? ಕೊಡ್ಲಿಲ್ಲ ಅಂದ್ರೆ 16 ವರ್ಷ ಜೈಲಲ್ಲಿ ಇರ್ಬೇಕಾಗತ್ತೆ. ಮೇಡಮ್, ನೀವು ಪೊಲೀಸರು, ಸರ್ಕಾರನೇ ನಿಮ್ಮನ್ನ ಸಾಕ್ತಾ ಇದೆ ಅಂತಂದ್ರೆ ನೀವು ನಮ್ಮ ಕೈಲಿ ನಮ್ಮಲ್ಲೇ ಕಳ್ತನ ಮಾಡಿಸ್ತಿದ್ರಲ್ಲ, ಇದು ಸರಿನಾ? ಈ ಕಂತೆ ಪುರಾಣ ಎಲ್ಲ ಬೇಕಾಗಿಲ್ಲ. ದುಡ್ಡು ತಂದು ಕೊಡ್ತಿರೋ ಇಲ್ಲ ನೀವಿಬ್ರು ನನ್ನ ಜೊತೆಲಿ ಬರ್ತಿರೋ? ಅಲ್ಲ, ಈ 2 ಲಕ್ಷ ರೂಪಾಯಿ ತಗೊಂಡೋಗಿ ಬ್ರೀಫ್ ಕೇಸ್ನಲ್ಲಿ ಇಟ್ಬಿಟ್ರೆ ಮನೆ ಮುಂದೆ ಎಗರಿಸ್ಬಿಡ್ತಾರೆ. ಎಲ್ಲಿ ಇಡೋದು ಅಂತಾನೆ ಗೊತ್ತಾಗ್ತದೆ. ಮೇಡಮ್, ಅವತ್ತು ನಿಮ್ಗೆ 30,000 ರೂಪಾಯಿ ಕೊಟ್ಟಿದ್ವಿ. ಆಮೇಲೆ 1 ಲಕ್ಷ ರೂಪಾಯಿಗೆ 1 ರೂಪಾಯಿ ಕಮ್ಮಿ ಕೊಟ್ಟಿದ್ವಿ. ಈಗ 2 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ. ಒಟ್ಟು 3,30,000 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಕೊಟ್ಟಿದ್ದೀವಿ. ದಯವಿಟ್ಟು ಆ ಕೊಲೆ ಆಪಾದನೆ ನಮ್ಮ ಮೇಲೆ ಹಾಕ್ಬೇಡಿ. ಮೇಡಮ್, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ, ಆ ಕೊಲೆಗೂ ನಮಗೂ ಯಾವ ಸಂಬಂಧ ಇಲ್ಲ. ಆಯ್ತು, ನೀವು ಕೊಲೆ ಮಾಡಿಲ್ಲ ಅಂತ ನಾನು ನಮ್ಮ ಮೇಲಿನ ಅಧಿಕಾರಿಗೆ ಹೇಳ್ತೀನಿ, ಹಾಗೆ ಆ ಹೆಣ್ಣಕ್ಕೂ ಹೇಳ್ತೀನಿ. ಆದ್ರೆ ಒಂದ್ ವಿಷಯ, ನನಗೆ ದುಡ್ಡು ಕೊಟ್ಟಿರೋದು ಯಾರ ಹತ್ರ ಆದ್ರೂ ಬಾಯ್ ಬಿಟ್ರೆ ನಿಮ್ಮಿಬ್ರು ಉಸಿರು ನಿಲ್ಲಿಸ್ಬಿಡ್ತೀನಿ. ಯಾರು ಆ ಹೆಂಗ್ಸು? ಯಾವ ಹೆಂಗ್ಸು ಬಾಬಾ? ಈಗ ನಿಜ ಪೊಗಳ್ತಿರಲ್ಲ, ನಿಂತ ಜಾಗದಲ್ಲ ಹೂತಾಕ್ಬಿಡ್ಲ. ಅದು ಸಂಧ್ಯಾ ಅಂತ, ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು. ನನಗೆ ದುಡ್ಡು ಬೇಕು ಅಂತ ಆಗಾಗ ನಮ್ಮ ಹತ್ರ ದುಡ್ಡು ಪೀಕಿಸ್ತಾ ಇದ್ದಾಳೆ. ಅವಳು ಯಾಕೋ ನಿಮ್ಮ ಹತ್ರ ದುಡ್ಡನ್ನು ಪೀಕಿಸ್ತಾಳೆ? ಅದು ಪಕ್ಕದ ಬೀದಿಲಿ ಒಂದು ಹೆಣ ಮಲಗಿದೆಯಂತೆ. ಆ ಕೊಲೆ ಮಾಡಿದ್ದು ನೀವೇ, ನಿಮ್ಮನ್ನ ಆ ಕೊಲೆ ಕೇಸಲ್ಲಿ ಫಿಟ್ ಮಾಡ್ಬಿಡ್ತೀನಿ ಅಂತ ಹೆದರ್ಸ್ತಾ ಇದ್ಲು. ಅದಕ್ಕೆ ಅವಾಗ ಕೊಡ್ತಾ ಇದ್ವಿ.
ಅವಳ ಮತ್ತು ನಿಮ್ಮ ಪರಿಚಯ ಹೇಗಾಯ್ತು? ನಾವಿಬ್ರು ಒಂದ್ಸಲ ರಸ್ತೆಯಲ್ಲಿ ಹೋಗ್ತಿದ್ದಾಗ ಅವಳು ನಮ್ ನೋಡಿ ನಕ್ಕದ್ಲು, ನಾವು ಅವಳನ್ನ ನೋಡಿ ನಕ್ಕದ್ವಿ. ನಕ್ಕದ್ಮೇಲೆ ಗ್ರಾಚಾರ ಒಕ್ಕುರ್ಸ್ಕೊಂತು. ಗೊತ್ತಾಯ್ತು. ನಾಗವಾರ ಪಾಳ್ಯದ ಕೇಸು ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ಅಲ್ಲೇನಾಗಿತ್ತು ಬಾಬಾ? ಅಲ್ಲೂ ಇದೇ ತರನೇ ಯಾವಳ ಒಬ್ಳು ನಾನು ಪೊಲೀಸ್ ಆಫೀಸರ್ ಅಂತ ಎದುರಿಸ್ಬಿಟ್ಟು ದುಡ್ಡನ್ನ ದೋಚ್ತಾ ಇದ್ಲು. ಎಷ್ಟು ಕೊಟ್ರಪ್ಪ? ಮೊದ್ಲು 30,000 ರೂಪಾಯಿ ಕೊಟ್ವಿ. ರಂಗಮ್ಮನವ್ರ ದುಡ್ಡು. ಆಮೇಲೆ 1,00,000 ರೂಪಾಯಿಗೆ 1 ರೂಪಾಯಿ ಕಡಿಮೆ ಕೊಟ್ವಿ. ನನ್ನ ದುಡ್ಡು. ಈಗ 2 ಲಕ್ಷ ರೂಪಾಯಿ ಕೊಟ್ವಿ. ಅಂದ್ರೆ ಇಷ್ಟು ದಿವಸ ಮನೆಯಲ್ಲಿ ದುಡ್ಡನ್ನ ಕದೀತಾ ಇದ್ದದ್ದು ನೀವಿಬ್ರೇ ಅಲ್ವಾ? ಇಲ್ಲ ರೀ, ಇವ್ರು ಮಾಡಿರೋ ಗನಂದಾರಿ ಕೆಲಸಕ್ಕೆ ಇವ್ರಿಬ್ರು ದೇವ್ರ ಮನೆಯಲ್ಲಿ ಕೂರ್ಸ್ಬಿಟ್ಟು ಮಂಗಳಾರತಿ ಹತ್ತ ಬಿಡ್ತೀವಿ. ಇಷ್ಟು ದಿನ ಮನೇಲಿ ಥೆಫ್ಟ್ ಮಾಡ್ತಾ ಇದ್ದಿದ್ದು ನೀವೇನಾ? ತಂಡ ಪಿಂಡಗಳ ನಿಮ್ಮಿಬ್ರಿಗೂ ಹೊಡೆದು ಬಡ್ದು ಪ್ರಯೋಜನ ಇಲ್ಲ ಕಂಡ್ರು. ಆ ಕೊಲೆ ಮಾಡಿದ್ದು ನೀವೇ ಅಂತ ನಿಮ್ಮಿಬ್ರು ಪೊಲೀಸ್ ಹತ್ರ ಕರ್ಕೊಂಡೋಗಿ ಅವ್ರಿಗೆ ಒಪ್ಪಿಸ್ಬಿಟ್ಟು 14 ವರ್ಷ ಒಳಗಡೆ ಹಾಕ್ಸ್ಬಿಡ್ಬೇಕು. ಅರೆಸ್ಟ್ ಮಾಡ್ಬಿಡ್ತಾರೆ ಅನ್ನೋ ಬೈಕ್ಗೆ ನಾವೇ ಕದ್ಬಿಟ್ವಿ. ದಯವಿಟ್ಟು ಕ್ಷಮಿಸಿ ಬಾವಾ. ಇನ್ಮೇಲಿಂದ ಈ ತರ ಕೆಲಸ ಮಾಡಲ್ಲ ಕಣೋ. ಅಭಿ ಏನೋ ಭಯದಿಂದ ಆ ಕೆಲಸ ಮಾಡಿದಾರೆ ಅಷ್ಟೇ. ನೀವು ವಿಚಾರಿಸಬೇಕಾಗಿದ್ದು ಇವ್ರನ್ನಲ್ಲ, ಆ ಸಬ್ ಇನ್ಸ್ಪೆಕ್ಟರ್ ಸಂಧ್ಯನ್ನ. ಬಿಡ್ತೀನ? ನನ್ನ ದುಡ್ಡು ಹೋಗಿ ಅವಳ ಹತ್ರ ಸೇರ್ಕೊಂಡಿದೆ ಅಂದ್ಮೇಲೆ ನಾನು ಅಷ್ಟು ಸುಲಭ ಬಿಡ್ತೀನ? ಆ ದುಡ್ಡನ್ನು ವಸೂಲಿ ಮಾಡ್ತೀನಿ. ರೀ, ನಾವು ಸಾಚ ಆಗಿದ್ರೆ ಜೀವನ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ. ಅಲ್ಲ ಸಂಧ್ಯಾ, ನೀನ್ ಪ್ರತಿನಿತ್ಯ ಅಷ್ಟೊಂದು ದುಡ್ಡು ತಂದು ಸುರಿತಾ ಇದೆಯಲ್ಲ, ಎಲ್ಲಿಂದ ಹಣ ಬರುತ್ತೆ ಅಂತ ನನ್ಗೆ ಹೇಳ್ಬಾರ್ದಾ? ಪೊಲೀಸರಿಗೆ ಎಲ್ಲಾ ಕಡೆಯಿಂದ ದುಡ್ಡು ಬರ್ತಾ ಇರುತ್ತೆ. ಅಭಿಮಾನಿಗಳು ಇರ್ತಾರೆ, ಕೊಡ್ತಾ ಇರ್ತಾರೆ. ಯಾವತ್ತು ಗಂಡ ಹೆಂಡತಿ ಸಂಪಾದನೆ ಬಗ್ಗೆ ಅನುಮಾನ ಪಡಬಾರ್ದು. ಈಗ ಫೋನಲ್ಲಿ ಏನ್ ಮಾತು, ಮನೆಗೆ ಬನ್ನಿ ಮಾತಾಡ್ತೀನಿ. ಆಯ್ತಾಯ್ತು, ಬರ್ತೀನಿ. ಅಸಲ್ ಪಿಸಲ್ ಕಮ್ ಜಾ ಸಡ್ಗೆ ಮನ ಪಡೆ ಸುಮರಿಗೆ ಅಂಡೆ ಕಾಯಿಸ್ಬೇಕ್ರೆ. ಅಂಡೆ ನೀರಿಲ್ಲಲ್ಲ. ಬನ್ನಿ ಇನ್ಸ್ಪೆಕ್ಟ್ರೆ. ಸಬ್ ಇನ್ಸ್ಪೆಕ್ಟರ್ ಮನೇಲಿ ದರೋಡೆ ಆಗಿದೆ ಅಂತ ನನ್ನ ಕೈ ನಂಬಕ್ಕೆ ಆಗ್ತಾಯಿಲ್ಲ ಮೇಡಮ್. ಮೇಡಮ್, ಈ ದರೋಡೆ ಹೇಗಾಯ್ತು? ಯಾರೋ ಬಂದು ತಲೆ ಜೋರ ಹೊಡೆದಂಗಾಯ್ತು. ನಾನು ಪ್ರಜ್ಞೆ ತಪ್ಪಿದ್ಬಿಟ್ಟೆ. ಆ ಸಮಯದಲ್ಲೇ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಇದೇನ್ ಸರ್ ಅನ್ಯಾಯ? ಪೊಲೀಸ್ನವ್ರ ಮನೇಲಿ ದರೋಡೆ ಆಗಿದೆ ಅಂದ್ರೆ ನಮ್ಮಂತವ್ರು ಯಾರು ಸರ್ ದಿಕ್ಕು? ಅದೇವ್ರೇ ದಿಕ್ಕು. ಮೇಡಮ್, ದರೋಡೆ ಆಗಿರೋ ಸ್ಪಾಟ್ ತೋರಿಸ್ತೀರಾ? ಬನ್ನಿ ಸರ್, ತೋರಿಸ್ತೀನಿ. ಮುಟ್ಟಬೇಡಿ, ನಿಮ್ಮ ಫಿಂಗರ್ ಪ್ರಿಂಟ್ ಏನಾನ ಬಿದ್ರೆ ನೀವೇ ಕದ್ದಿರೋದು ಅನ್ಕೊಂಡ್ಬಿಡ್ತಾರೆ. ನೀನು ತಲೆ ಇದೆ ಕಣ. ಅದಕ್ಕೆ ಟಪ್ಪಿ ಹಾಕೊಂಡಿರೋದು. ಮೇಡಮ್, ಅಂದಾಜು ಎಷ್ಟು ದುಡ್ಡು ಕಳವಾಗಿರ್ಬೋದು? 6 ಕೋಟಿ ದುಡ್ಡು, 1 ಕೋಟಿ ಬೆಲೆ ಬಾಳುವಂತ ಒಡವೆ ಸರ್. ಕಂಡೋರ್ ಬೆಡ್ನಲ್ಲಿ ಜ್ಞಾನ ತಪ್ಪಿದ್ರೆ ನೋಡಿ ಜನ ತಪ್ಪು ತಿಳ್ಕೊತಾರೆ. ಎದ್ದೇಳಿ ಸಾ, ಎದ್ದೇಳಿ ಸಾ, ಎದ್ದೇಳಿ ಸಾ. ಅಲ್ಲ ಮೇಡಮ್, ನೀವೊಬ್ರು ಸಬ್ ಇನ್ಸ್ಪೆಕ್ಟ್ರು. ಎಲ್ಲ ಕಳೆದು ನಿಮ್ಮ ಸಂಬಳ 30,000 ರೂಪಾಯಿ ಮೇಲೆ ಬರೋದಿಲ್ಲ ಅಂತ ಅದ್ರಲ್ಲಿ 6 ಕೋಟಿ ರೂಪಾಯಿ ಕ್ಯಾಶು, 1 ಕೋಟಿ ರೂಪಾಯಿ ಒಡವೆ ಹೇಗೆ ಬಂತು? ಹಲೋ, ನೋಡು, ನೀನು ಎಲ್ಲರಿಂದನೂ ಕದ್ದೆ, ನಾನು ನಿನ್ನಿಂದ ಕದ್ದಿದ್ದೀನಿ. ಆ ದುಡ್ಡು ನಿನಗೆ ಸಿಗಲ್ಲ. ಪೊಲೀಸ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ನಿನ್ನ ಹೆಣ ಮಲಗಿಸ್ಬಿಡ್ತೀನಿ. ಇದೇ ಫೋನು. ಯಾರು ಮೇಡಮ್? ಸರ್, ಕದ್ದವನು ಧಮಕಿ ಆಗ್ತಾ ಇದ್ದಾನೆ ಸರ್. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಇದು. ಸರ್, ಗೋಪಾಲ್ ಕೃಷ್ಣ ಅನ್ನೋ ಒಬ್ಬ ರೌಡಿ ಇದ್ದಾನೆ. ಅವನೇ ಯಾಕೆ ಕೆಲಸ ಮಾಡಿರಬಾರ್ದು? ಕರೆಕ್ಟ್ ಕಣ. ಅವ್ರು 2 ಸಲ ಕದ್ದು ಸಿಕ್ಕಾಕೊಂಡಿದ್ದಾನೆ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಸಿಗುತ್ತೆ. ಏಯ್ ಕಮಾನ್, ಫಾಲೋ ಮೀ. ನಡಿ. ಮೇಡಮ್, ಯಾಕೆ ಮೇಡಮ್ ನಮ್ಮನ್ನ ಕರ್ಸಿದ್ರಿ? ಮತ್ತೆ ರೋಲ್ ಕಾಲ. ನಮ್ಮ ಮನೇಲಿ 6 ಕೋಟಿ ರೂಪಾಯಿ ದುಡ್ಡು, 1 ಕೋಟಿ ರೂಪಾಯಿ ಬೆಲೆ ಬಾಳೋ ಒಡವೆ ಕಳವಾಗಿದೆ. ಮೇಡಮ್, ದೇವರೊಳಗೂ ನಾವು ಅದನ್ನ ಕದ್ದಿಲ್ಲ ಮೇಡಮ್. ಯಾರೋ ನಿಮ್ಗೆ ಆಗ್ತಿರೋರ ಈ ಕೆಲಸ ಮಾಡಿದಾರೆ ಮೇಡಮ್. ನಾನು ನನಗೆ ಗೊತ್ತಿರೋ ರೌಡಿಗಳನ್ನೆಲ್ಲ ಕರೆದು ವಿಚಾರಿಸಿದ್ದೀನಿ. ಅವ್ರು ಯಾರು ಕದ್ದಿಲ್ಲ ಅಂತ ಗೊತ್ತಾಯ್ತು. ನನ್ಗೆ ಯಾಕೋ ನಿಮ್ಮಿಬ್ಬರ ಮೇಲೆ ಅನುಮಾನ ಬರ್ತಾ ಇದೆ. ಲಾಠಿ ತಂದು ನಿಮ್ ಬೋಟಿ ತೆಗಿಲ್ಲ. ಮೇಡಮ್, ನಮ್ಗೂ ಸಂಬಂಧ ಇಲ್ಲ ಮೇಡಮ್. ಬೇಕಿದ್ರೆ ನಮ್ಮ ಮನೆಗೆ ಬಂದು ಚೆಕ್ ಮಾಡಿ. ನಾನ್ ಹೇಗ್ ನಿಮ್ ಮನೆಗೆ ಬರೋದು? ಇನ್ಸ್ಪೆಕ್ಟರ್ ತರ ಬರಕ್ಕಾಗ್ಲಿಲ್ಲ ಅಂತಂದ್ರೆ ಕೆಲಸದವ್ರ ತರ ಬನ್ನಿ. ಅವರೇ ಏನಮ್ಮ? ನಾನ್ ತುಂಬಾ ಬಡವಳು ಕಣಮ್ಮ. ಯಾವ್ದಾರ ಕೆಲ್ಸ ಇದ್ರೆ ಕೊಡಿ ಅಮ್ಮ. ಅಯ್ಯೋ, ನಮ್ಗೆ ಕೆಲಸ ಇಲ್ಲ ಇಲ್ಲಿ. ನಿನ್ಗೆಲ್ಲಿಂದ ಕೆಲಸ ಕೊಡ್ಲಿ ನಾನು? ನೋಡಮ್ಮ, 2 ತೂಟ ಹಾಕಿ ತಿಂಗಳಿಗೆ 300 ರೂಪಾಯಿ ಕೊಟ್ರೆ ಸಾಕು. ಅಲ್ಲು ಪಾಪ ಬಡವಳು ಅಂತಿದ್ದಾಳೆ. ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡ್ಬೇಕು. ನೋಡಮ್ಮ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಮನೇಲೇ ಇರೋದು. 300 ಅಲ್ಲ, ಮಂತ್ಲಿ 500 ಕೊಡ್ತೀನಿ.
ಪಾಂಡುರಂಗ ಸಬ್ ಇನ್ಸ್ಪೆಕ್ಟರ್ ತಲೆಗೆ ಹೊಡೆದು ಕೂಡ್ಸಿದ್ಯಲ್ಲ ನೀನ್ ಎಂಥ ಮೇಧಾವಿ ಇರ್ಬೇಕು. ಮತ್ತಿನ್ನೇನೋ ಶಿಶುಪಾಲ, ಮನೆ ಕೆಲಸದವ್ರ ಥರ ಮನೆ ಕೆಲಸಕ್ಕೆ ಸೇರ್ಕೊಂಡು ಒಡವೆ ದುಡ್ಡನ್ನೆಲ್ಲ ದೋಚಬೇಕು ಅಂತ ಪ್ರಯತ್ನ ಪಟ್ಟಿದ್ಲಲ್ಲ, ಬಿಡ್ತೀನಿ ನಾ ಒಂದು ಬಿಟ್ಟೆ ನೋಡು ಫ್ಲಾಟು ಬಿಟ್ರೆ ಕಣಕೊಂಡು. ಸರ್ ಇದೆಲ್ಲ ನಂದು ಸರ್, ನಮ್ಮನೆ ಕಳ್ತನಾಗಿದ್ದು ಸರ್. ಅಮ್ಮ ನೀನ್ ತಪ್ಪು ಕೂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಇನ್ನೊಂದು ಬಿಟ್ಟು ಮಲಗಿಸ್ಬಿಡ್ತೀನಿ ಅಷ್ಟೇ. ಶಿಶುಪಾಲ್ ಸಾಹೇಬ್ರೆ, ಇದು ಅವ್ರ ಹತ್ರ ದೋಚಿದ್ದು ಕಣ, ಅದು ಏನು ಎತ್ತಂತ ಬಾಯಿ ಬಿಡಿಸೋ ನೀನು. ಅಲ್ಲಮ್ಮ 6 ಕೋಟಿ ರೂಪಾಯಿ ಕ್ಯಾಶು 1 ಕೋಟಿ ರೂಪಾಯಿ ಒಡವೆ ಹೋಯ್ತು ಅಂದಾಗೆ ನನಗೆ ಅನುಮಾನ ಬಂತು. ಯಾರ್ಯಾರ ಹತ್ರ ವಸೂಲಿ ಮಾಡಿದ್ಯಾ ಕರೆಕ್ಟಾಗಿ ಬಾಯಿ ಬಿಟ್ಟು ಅವ್ರ ಹೆಸರು ಹೇಳ್ಬಿಡು, ಇಲ್ಲ ಅಂದ್ರೆ ಎಲ್ಲಿ ಬಾಯಿ ಬಿಡಿಸ್ಬೇಕು ನಾನು ಬಾಯಿ ಬಿಡಿಸ್ತೀನಿ. ಅದೆಲ್ಲ ಬಾಯಲ್ಲಿ ಹೇಳಕ್ಕಾಗಲ್ಲ ಸರ್, ಲಿಸ್ಟ್ ಇದೆ ಕೊಡ್ತೀನಿ ತಗೊಳ್ಳಿ. ಸಾರ್ ಯಾರ ಹತ್ರ ಎಷ್ಟೆಷ್ಟು ವಸೂಲಿ ಮಾಡಿದಾರೋ ಅಷ್ಟೊಂದು ಕರೆಕ್ಟಾಗಿ ಬರ್ಬಿಟ್ಟವ್ರೆ ಸರ್. ಸಾರ್ ನಿಮ್ಮ ಮನೆಯವ್ರ ಹತ್ರನು 3 ಲಕ್ಷ ವಸೂಲಿ ಮಾಡ್ಬಿಟ್ಟವ್ರೆ. ಅಲ್ಲಮ್ಮ ನಿಮ್ಮ ಮನೇಲಿ ಕಳ್ತನ ಆಗಿದ್ ಮಾಲು ಇಲ್ಲಿ ಹೇಗೆ ಬಂತು? ಇನ್ಯಾರು ಅವರಿಬ್ರೆ ಕದ್ದಿರ್ತಾರೆ. ಮಾತಾಡ್ಬೇಡಮ್ಮ ನೀನು. ಪಾಪ ಹುಡುಗರ ಮೇಲೆ ಕೊಲೆ ಆಪಾದನೆ ಹೊರಿಸಿ 3,30,30,000 ರೂಪಾಯಿ ವಸೂಲಿ ಮಾಡಿದೆಯಲ್ಲ. ಬಾಬಾ 1 ರೂಪಾಯಿ ಕಮ್ಮಿ. ನಿಂತ್ರೆ ಸರ್, ಇಲ್ಲ ಮಕ್ ಕೊಡ್ಬಿಡ್ತೀನಿ. ನೋಡೋ ನೋಡೋ ನೋಡೋ, ನಿನ್ಗೆ ಹೆಂಗಾರು ಮಾಡಿ ಬುದ್ಧಿ ಕಲಿಸ್ಬೇಕು, ನನ್ನ ದುಡ್ಡು ನಾನು ವಾಪಸ್ ಪಡಿಬೇಕು, ನಿನ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಾಕ್ಬೇಕು ಅಂತಲೇ ನಿಮ್ಮ ಮನೆಗೆ ಬಂದು ಇಷ್ಟೆಲ್ಲ ಕಳ್ತನ ಮಾಡಿದ್ದು ಬೇರೆ ಯಾರು ಅಲ್ಲ, ನಾನೇ.